ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ. ಹೇಗಿದ್ದೀರಾ ಎಲ್ಲರೂ? ಸೊ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೋಟೆಲಲ್ಲಿ ಮಾಡ್ತಾರಲ್ವ ಸೇಮ್ ಮಸಾಲೆ ದೋಸೆನ ಮನೇಲೇ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಕ್ರಂಚಿಯಾಗಿ, ಕ್ರಿಸ್ಪಿಯಾಗಿ, ತುಂಬಾ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ಮಸಾಲೆ ದೋಸೆ ಮೇಲೆ ಹಾಕ್ತಾರಲ್ವ ಕೆಂಪು ಚಟ್ನಿ, ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮತ್ತು ಮಸಾಲೆ ದೋಸೆ ಕಾಂಬಿನೇಷನ್ನ ಕೊಡುವಂತಹ ಆಲೂಗಡ್ಡೆ ಪಲ್ಯನೂ ಸಹ ನಾನು ಇದರಲ್ಲೇ ಶೇರ್ ಮಾಡಿರ್ತೀನಿ. ನಿಮಗಿದೊಂದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಸಾಲೆ ದೋಸೆ ಮತ್ತು ಪಲ್ಯ ಮತ್ತು ಕೆಂಪು ಚಟ್ನಿ 3 ರೆಸಿಪಿನೂ ಸಹ ಅಪ್ಲೋಡ್ ಮಾಡಿರ್ತೀನಿ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ. ನಾನು ಮಸಾಲೆ ದೋಸೆ ಮಾಡೋದಕ್ಕೆ 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೋಡಿ, ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ನೀವು ಈ ಥರ ಗ್ಲಾಸಲ್ಲಾದರೂ ತೊಗೊಳ್ಳಿ ಅಥವಾ ಕಪ್ಪಲ್ಲಾದರೂ ತೊಗೊಳ್ಳಿ. ಸುಮಾರು ಇದು ಒಂದು 250 ಗ್ರಾಮ್ನಷ್ಟು ಹಿಡಿಯುತ್ತೆ. ಸೊ ಇದರಲ್ಲಿ ನಾನು 2 ಗ್ಲಾಸ್ ಆದಷ್ಟು ನಾನು ಈ ರೀತಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಮತ್ತು ನಾನು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ನೀವು 2 ಗ್ಲಾಸ್ಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ತಗೊಳ್ಳಿ. ಅದೇ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸಷ್ಟು ಅವಲಕ್ಕಿನೂ ಸಹ ತೊಗೊಂಡಿದ್ದೀನಿ. ನೀವು ಪೇಪರ್ ಅವಲಕ್ಕಿ ಆದರೂ ತಗೊಳ್ಳಿ ಅಥವಾ ಗಟ್ಟಿ ಅವಲಕ್ಕಿ, ನೀವು ಚಿತ್ರಾನ್ನಕ್ಕೆಲ್ಲ ಯೂಸ್ ಮಾಡ್ತಿರಲ್ಲ ಆ ಅವಲಕ್ಕಿ ಆದರೂ ತಗೊಳ್ಳಿ. ಮತ್ತು ಅದಕ್ಕೆ ನಾನು 2 ಸ್ಪೂನಷ್ಟು ಕಡಲೆಬೇಳೆನೂ ಸಹ ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನಷ್ಟು ತೊಗರಿಬೇಳೆನೂ ಸಹ ತೊಗೊಂಡಿದ್ದೀನಿ. ತೊಗರಿಬೇಳೆ ಹಾಕೋದ್ರಿಂದ ನಿಮಗೆ ಗರಿ ಗರಿಯಾಗಿ ಬರುತ್ತೆ. ಮತ್ತು 1 ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಸಹ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು 1 ಸ್ಪೂನನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೀವೆಲ್ಲ ಒಂದಕ್ಕೆ ಆದರೂ ಹಾಕ್ಕೊಳ್ಳಿ, ಈ ರೀತಿ ಸಪ್ರೇಟಾಗಾದರೂ ಹಾಕ್ಕೋಬೋದು. ನಿಮಗೆ ಇದನ್ನು 1-2 ಸಲ ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ತೊಳ್ಕೊಬೇಕಾಗುತ್ತೆ. ನಿಮ್ಗೆ 2 ಸಲ ತೊಳ್ಕೊಂಡ್ರೆ ಸಾಕಾಗುತ್ತೆ. ಇಡ್ಲಿಗಾದರೆ ನಾವು 4ರಿಂದ 5 ಸಲ ತೊಳ್ಕೊಬೇಕಾಗುತ್ತೆ. ಯಾಕಂದರೆ ಇಡ್ಲಿ ನಮಗೆ ವೈಟಾಗಿ ಬರಬೇಕು ಅಂದರೆ 4ರಿಂದ 5 ಸಲ ತೊಳ್ಕೊಬೇಕು. ದೋಸೆಗಾದರೆ ನಿಮಗೆ 2 ಸಲ ಆದರೆ ಈ ರೀತಿ ತೊಳ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಅದರಲ್ಲ ನೀವು ಎರಡನ್ನೂ ಈ ರೀತಿ 2 ಸಲ ವಾಶ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಒಂದು ಮಿನಿಮಮ್ 4 ಅವರ್ಸ್ ಆದರೂ ನೀವು ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ನಾವು ಇದಕ್ಕೆ ಮಸಾಲೆ ದೋಸೆ ಗರಿ ಗರಿಯಾಗಿ ಬರೋದಕ್ಕೆ ನಾವು ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಈಗಲ್ಲ, ನಾವು ಇದೆಲ್ಲ ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ ಸೇರಿಸಬೇಕಾಗುತ್ತೆ. ಇದನ್ನು ನಾವು ಒಂದು 4 ಅವರ್ಸು ನೆನೆಯೋದಕ್ಕೆ ಬಿಡೋಣ. ನೋಡಿದ್ರಲ್ವ, ನಾವು ನೆನೆಸಿ ಇದನ್ನು 4ರಿಂದ 5 ಗಂಟೆ ಆಗಿದೆ. ಸೊ ನಾವೀಗ ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ನಿಮಗೆ ಕರೆಕ್ಟಾಗಿ ನೆನೆದಿರುತ್ತೆ. ಸೊ ನಾವೀಗ ಇದನ್ನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು ಅರ್ಧದಷ್ಟು ಅಕ್ಕಿನ ಈ ರೀತಿ ಸೇರಿಸ್ಕೊಳ್ಳೋಣ. ನೀರನ್ನು ಅಷ್ಟೇ ನೀವು ನೋಡಿಕೊಂಡು ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ. ಸೊ ನಾವು ಈ ರೀತಿ ಅಕ್ಕಿನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ. ಈ ರೀತಿ ಸ್ಮೂತಾಗಿ ನೀವು ಎಷ್ಟಾದರೆ ಅಷ್ಟು ಸ್ಮೂತಾಗಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇದನ್ನು ನಾವು ಸ್ವಲ್ಪ ಅಗಲ ಇರೋ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇದೇ ರೀತಿ ನಾವು ಎಲ್ಲನೂ ಸಹ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಇದೇ ರೀತಿ ಸೇರಿಸ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲನೂ ರುಬ್ಬಿ ಒಂದು ಅಗಲವಾದ ಪಾತ್ರೆಗೆ ಸೇರಿಸ್ಕೊಂಡಿದ್ದೀವಲ್ವ. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡೋಣ. ಹೀಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬೇಕಾಗುತ್ತೆ. ಏನಂದರೆ ಅದು ಅಕ್ಕಿ ಹಿಟ್ಟು. ನೋಡಿದ್ರಲ್ವ, ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸಹ ತೊಗೊಂಡಿದ್ದೀನಿ. ನೀವು 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು. ಅದನ್ನು ಸಹ ಇದಕ್ಕೆ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಅಕ್ಕಿ ಹಿಟ್ಟು ಹಾಕಲೇಬೇಕು ಅಂತೇನಿಲ್ಲ, ಹಾಕದೆ ಹೋದ್ರೂ ಮಸಾಲೆ ದೋಸೆ ಬರುತ್ತೆ ಚೆನ್ನಾಗಿ. ನಿಮಗೆ ಪರ್ಫೆಕ್ಟಾಗಿ ಹೋಟೆಲಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ನಿಮಗೆ ಮನೇಲಿ ಬೇಕು ಅಂದರೆ ನೀವು ಮಿಸ್ ಮಾಡದೆ ಈ ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕಾಗುತ್ತೆ. ಸೊ ಈಗ
ಇದು ಸೇರಿಸಿದ್ರವಲ್ಲ ಸ್ವಲ್ಪ ನೋಡಿ ಗಟ್ಟಿ ಆಯಿತು. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಇನ್ನೂ ಒಂದು ಅರ್ಧ ಗ್ಲಾಸಷ್ಟು, ನೀವು ನೀರನ್ನು ನೋಡ್ಕೊಂಡು ಸೇರಿಸಿ, ಒಂದೇ ಸಲ ಸೇರಿಸಬೇಡಿ, ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಈ ರೀತಿ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಬ್ಯಾಟರ್ ಈ ರೀತಿ ಕರೆಕ್ಟಾಗಿ ರೆಡಿಯಾಗಿರುತ್ತೆ. ನೀವು ಹಾಕ್ದಾಗ ಸ್ವಲ್ಪ ಗಂಟು ಅನಿಸುತ್ತೆ. ನೀವು ಈ ರೀತಿ ಮಿಕ್ಸ್ ಮಾಡಿದ್ರೆ ಗಂಟೇನಿರಲ್ಲ. ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಗಂಟಿದ್ರೆ ಏನು ಪರವಾಗಿಲ್ಲ, ಹಾಗೆ ಬಿಡಿ. ಅದು ಮ್ಯಾರಿನೇಟ್ ಆಗೋಷ್ಟೊತ್ತಿಗೆ ಗಂಟೆಲ್ಲ ಕರಗಿರುತ್ತೆ. ಈಗ ನಾವು ಪ್ಲೇಟನ್ನು ಕ್ಲೋಸ್ ಮಾಡಿ 8 ಅವರ್ಸ್ ಅಥವಾ ಓವರ್ ನೈಟ್ ಹಾಗೆ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡೋಣ. ನೋಡಿದ್ರಲ್ವ, ನಾನೀಗ ಇದನ್ನು ಮಾರ್ನಿಂಗ್ಗೆ ನಿಮಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಮಿನಿಮಮ್ ಒಂದು 8 ಅವರ್ ಬಿಟ್ಟರೂ ಸಾಕು. ನಾನು ನೈಟ್ ರುಬ್ಬಿಟ್ಟಿರೋದ್ರಿಂದ ಮಾರ್ನಿಂಗ್ ನಿಮಗೆ ತೋರಿಸ್ತಿದ್ದೀನಿ. ನೋಡಿದ್ರಲ್ವ, ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಸೋಡಾನು ಸಹ ನಾನಿನ್ನೂ ಏನು ಸೇರಿಸಿಲ್ಲ. ಈಗ ನಾವು ಇದಕ್ಕೆ ಇನ್ನೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಸೇರಿಸ್ಕೋಬೇಕಾಗುತ್ತೆ. ಈ ಹೋಟೆಲ್ಸಲ್ಲೆಲ್ಲ ದೋಸೆ ಕೆಂಪಾಗಿರುತ್ತೆ, ನೋಡಿದ್ದೀರಲ್ವ. ನಾವು ತುಂಬ ಹೊತ್ತು ಸ್ಟವ್ ಮೇಲೆ ಬಿಟ್ಟರೆ ಕಪ್ಪಾಗಿಬಿಡುತ್ತೆ. ಆದರೆ ಹೋಟೆಲವರು ಎಷ್ಟೊತ್ತು ಸ್ಟವ್ ಮೇಲೆ ಬಿಟ್ಟರು ಅದು ಅಷ್ಟು ಬೇಗ ಕಪ್ಪಾಗೋಲ್ಲ, ಕೆಂಪಾಗುತ್ತೆ. ಸೊ ಏನು ಅಂದರೆ ಇದಕ್ಕೆ ನಾವು ಸಕ್ಕರೆನ ಸೇರಿಸ್ಬೇಕಾಗುತ್ತೆ. 1 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೋಬೇಕು. ನಿಮಗೆ ಈ ಸಕ್ಕರೆ ಸೇರಿಸೋದ್ರಿಂದಲೇ ದೋಸೆ ಕೆಳಗಡೆ ಕೆಂಪಾಗಿ ರೋಸ್ಟ್ ಆಗಿರುತ್ತೆ. ಸೊ ನೀವು ಎಲ್ಲನೂ ಮಸಾಲೆ ದೋಸೆನೇ ಮಾಡ್ತೀವಿ ಅನ್ನೋಂಗಿದ್ರೆ ಎಲ್ಲದಕ್ಕೂ ಸೇರಿಸ್ಕೋಬೋದು. ಅಥವಾ ಇಲ್ಲ ಇದರಲ್ಲಿ ಸ್ವಲ್ಪ ಮಾತ್ರ ಮಸಾಲೆಗೆ ಯೂಸ್ ಮಾಡ್ಕೊಳ್ತೀವಿ, ಮಸಾಲೆ ದೋಸೆಗೆ ಅಂತಂದರೆ ನೀವು ಸಪ್ರೇಟಾಗಿ ಸ್ವಲ್ಪ ಹಸಿಟ್ಟನ್ನು ತೆಗೆದಿಟ್ಕೋಬೋದು. ನನಗಿದು ಜಾಸ್ತಿ ಆಯಿತು, ಸೊ ನಾನು ಸ್ವಲ್ಪ ಹಸಿಟ್ಟನ್ನು ಬೇರೆದಕ್ಕೆ ತೊಗೊಳ್ತೀನಿ. ಸ್ವಲ್ಪ ಹಸಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಈ ಹಸಿಟ್ಟೆಲ್ಲ ನಾನು ಮಸಾಲೆ ದೋಸೆಗೆ ಯೂಸ್ ಮಾಡೋದ್ರಿಂದ ಇದಕ್ಕೆ ನಾನು ಸಕ್ಕರೆನೂ ಸಹ 1 ಸ್ಪೂನಷ್ಟು ಸೇರಿಸ್ತೀನಿ. ಇದಕ್ಕೆ ನಾನು ಉಪ್ಪನ್ನು ಸಹ ರುಚಿಗೆ ಬೇಕಾದಷ್ಟು ಸೇರಿಸಿ ಎರಡನ್ನೂ ಒಂದು ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಇದನ್ನು ಹಾಗೆ ಬಿಡೋಣ. ನಾವು ಈ ಮಸಾಲೆ ದೋಸೆ ಮೇಲೆ ಹಾಕೋದಕ್ಕೆ ಕೆಂಪು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಕೆಂಪು ಚಟ್ನಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಕೆಂಪು ಚಟ್ನಿ ಮಾಡೋ ವಿಡಿಯೋನು ಸಹ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಬೇಕಿದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದರಲ್ಲೇ ಡೀಟೇಲಾಗಿ ಹೇಳಿದರೆ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ. ಈ ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ನಾವು 10 ನಿಮಿಷ ಬಿಸಿ ನೀರಿಗೆ ಹಾಕ್ಕೋಬೇಕಾಗುತ್ತೆ. ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಹುರ್ಗಡ್ಲೆ ಮತ್ತು ಮೆಣಸು ಮತ್ತು ನಾವು ಒಂದು 10 ನಿಮಿಷ ನೀರಿಗೆ ಇಟ್ಕೊಂಡಿದ್ವಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ, ಇಷ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡೋದ್ರಿಂದ ನಿಮಗೆ ಕೆಂಪು ಚಟ್ನಿ ರೆಡಿಯಾಗಿರುತ್ತೆ. ಈ ರೀತಿ ಸ್ಮೂತಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಕೆಂಪು ಚಟ್ನಿನ. ಮಸಾಲೆ ದೋಸೆ ಒಳಗಡೆ ಇರ್ತಾರಲ್ವ ಆಲೂಗಡ್ಡೆ ಪಲ್ಯ, ಈ ಹೋಟೆಲ್ಸಲ್ಲೆಲ್ಲ ತಿಂದಿದ್ರೆ ನಿಮಗೆ ಇದ್ರ ಮಧ್ಯೆ ಇರುತ್ತಲ್ವ ಆಲೂಗಡ್ಡೆ ಪಲ್ಯ, ಅದು ಸೇಮ್ ಟು ಸೇಮ್ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆನೂ ಸಹ ಸೇರಿಸ್ಕೊಳ್ಳಿ. ಸಾಸಿವೆ ಎಲ್ಲ ಚಿಟಪಟ ಅಂದಿದೆ ಆದಮೇಲೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿ, ಒಂದು 4 ಒಣಗಿದ ಮೆಣಸಿನ್ಕಾಯಿನೂ ಸಹ ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕರಿಬೇವು, ನಾನು ಒಂದು 3 ದೊಡ್ಡ ಸೈಜಿನ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಆಗಲೇ ನಿಮಗೆ ಪಲ್ಯ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟು ಜಾಸ್ತಿ ಆಗುತ್ತೆ. ಅದನ್ನು ಸಹ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಈಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ನಿಮ್ಗೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ನೋಡಿದ್ರಲ್ವ, ನಿಮಗೆ ಈ ರೀತಿ ಫ್ರೈ ಆದರೆ ಸಾಕು, ತುಂಬ ಕೆಂಪಾಗಬೇಕು ಅಂತೇನಿಲ್ಲ. ನಿಮಗೆ ಇಷ್ಟು ಫ್ರೈ ಆದರೆ ಮತ್ತು ನೀವು ಇದಕ್ಕೆ ಅರಿಶಿನ ಪುಡಿನೂ ಸೇರಿಸ್ಕೊಳ್ಳಿ. ಇದನ್ನು ಸೇರಿಸ್ಕೊಂಡು ನೀವು 1 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಇದೆಲ್ಲ ಫ್ರೈ ಆದಮೇಲೆ ನಾನು ಸುಮಾರು ಒಂದು ಅರ್ಧ kg ಆಲೂಗಡ್ಡೆನ ಒಂದು 2 ವಿಸಿಲ್ ತೆಗೆದು ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡು ಇದೇ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಇದಕ್ಕೆ ಸೇರಿಸೋಣ. ನೀವು ಆಲೂಗಡ್ಡೆ ತುಂಬ ಸ್ಮ್ಯಾಶಾಗಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಗಡ್ಡೆ ಥರನೇ ಸಿಕ್ಕಿದ್ರೇ ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಮಧ್ಯೆ ಬಾಯಿಗೆ ಸಿಕ್ತಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು 30 ಸೆಕೆಂಡ್ಸು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೀವು ಬೇಕಿದ್ದರೆ ಒಗ್ಗರಣೆ ಹಾಕೋ ಟೈಮಲ್ಲಿ ಗೋಡಂಬಿ ಸಹ ಹಾಕ್ಕೋಬೋದು, ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡೋಣ. ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿ ನೀವು ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ಫೈನಲ್ ಟಚ್ಚು ನಾವು ಸ್ವಲ್ಪ ನಿಂಬೆ ರಸನ, ಒಂದು ಅರ್ಧ ಹೋಳು ನಿಂಬೆ ರಸನೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ನಿಂಬೆ ರಸ ಸೇರಿಸೋದ್ರಿಂದ ನಿಮಗೆ ಡಿಫ್ರೆಂಟಾಗಿ ಸೇಮ್ ಹೋಟೆಲೆಲ್ಲ ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮಗೆ ಟೇಸ್ಟು ಮನೇಲಿ ಇರುತ್ತೆ. ನಿಂಬೆ ರಸನ ಸೇರಿಸಿದ್ಮೇಲೆ ನೀವೊಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಮಸಾಲೆ ದೋಸೆ ಒಳಗಡೆ ಇರ್ತಾರಲ್ವ ಆಲೂಗಡ್ಡೆ ಪಲ್ಯ, ಅದು ರೆಡಿ. ನೋಡಿದ್ರಲ್ವ, ಟೇಸ್ಟಿಯಾಗಿ ಪಲ್ಯ ನಮಗೆ ರೆಡಿಯಾಗಿರುತ್ತೆ. ಹೋಟೆಲಲ್ಲಿ ಮಸಾಲೆ ದೋಸೆಗೆ ಕೊಡ್ತಾರಲ್ವ ಚಟ್ನಿ, ಅದನ್ನು ಮಾಡೋದಕ್ಕೆ ನಾವು 1 ಕಪ್ಪಷ್ಟು ಸುಮಾರು ಒಂದು 150 ಗ್ರಾಮಷ್ಟು ನಾನು ಕಡಲೆಬೀಜನ ತಗೊಂಡಿದ್ದೀನಿ. ಕಡಲೆಬೀಜ ತಗೊಂಡು ಈ ರೀತಿ ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದಿಡಿಸ್ಬೇಕು. ಸೊ ಅದಕ್ಕೆ ನೀವು ಮಧ್ಯೆ ತಿರುಗಿಸ್ಕೊಳ್ತಾ ಇದನ್ನು ಫ್ರೈ ಮಾಡಬೇಕು. ನೀವು ಕಡಲೆಬೀಜನ ಎಷ್ಟು ನೀಟಾಗಿ ಫ್ರೈ ಮಾಡಿದ್ರೆ ನಿಮಗೆ ಚಟ್ನಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ಈ ರೀತಿ ಒಂದೇ ಸೈಡು ಬಾಡೋದಕ್ಕೆ ಬಿಡದೆ ಇದನ್ನು ಮಧ್ಯೆ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ರೀತಿ ಸಿಪ್ಪೆ ಬರಬೇಕು ನಮಗೆ, ಆ ರೀತಿ ಫ್ರೈ ಮಾಡಬೇಕು. ಪ್ಯಾನ್ಗೆ ನಾವು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಅರ್ಧ ಈರುಳ್ಳಿಯಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಒಂದು 10 ಎಸಳು ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ಳೋಣ. ಒಂದು 6 ರಿಂದ 7 ಹಸಿರು ಮೆಣಸಿನ್ಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ನಮಗೆ ಆಸಿಡಿಟಿನೂ ಆಗೋದಿಲ್ಲ ಮತ್ತು ಟೇಸ್ಟು ಸಹ ಡಿಫ್ರೆಂಟಾಗಿ ಇರುತ್ತೆ. ನೋಡೋದಲ್ವ, ನಮಗೆ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ಸ್ವಲ್ಪ ತಣ್ಣಗೆ ಆಗಿದ ತಕ್ಷಣ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ನಾವು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮತ್ತು ನಾವು ನೋಡಿ ಈ ರೀತಿ ಕಡಲೆ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ, ಇದನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪಿದ್ದರೆ ಕಲ್ಲುಪ್ಪು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಳ್ಳಿ. ಕೊಬ್ಬರಿ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಇಲ್ಲ. ಬೇಕಿದ್ದರೆ ನೀವು ಇದಕ್ಕೆ ಒಂದು 50 ಗ್ರಾಮಷ್ಟು ಕಡಲೆಪಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು. ಇಷ್ಟನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿದ್ರಲ್ವ, ನಾವು ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಮಗೆ ಕಲ್ಲರೇ ಗೊತ್ತಾಗುತ್ತೆ. ಈಗ ನಾವು ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅಲ್ವಾ, ನಾವು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಮಾತ್ರ ನಿಮಗೆ ತೆಳುವಾಗಿರಬೇಕು, ತುಂಬ ಗಟ್ಟಿ ಇರಬಾರ್ದು. ನೋಡಿ, ಈ ರೀತಿ ಇದ್ದರೆ ನಿಮಗೆ ಕರೆಕ್ಟಾಗಿರುತ್ತೆ. ಪ್ಯಾನನ್ನು ನಾವು ಬಿಸಿಗಿಟ್ಟು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ 2 ಅರ್ಧ ಸ್ಪೂನು, ಅವೆರಡು ಸ್ವಲ್ಪ ಫ್ರೈ ಆದಮೇಲೆ ಒಂದು ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪು, ಒಂದು 3 ಒಣಮೆಣಸಿನ್ಕಾಯಿನ ಸಹ ಹಾಕ್ಕೊಳ್ಳೋಣ. ಈಗ ನಾವು ಈ ಒಗ್ಗರಣೆನ ಈ ಚಟ್ನಿಗೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ನೀವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ನೀರು ಚಟ್ನಿ ಸಹ ರೆಡಿಯಾಗಿರುತ್ತೆ. ನಿಮಗೆ ಮಸಾಲೆ ದೋಸೆಗೆ ಅಂತಲೇ ಅಲ್ಲ, ಇದು ಚಪಾತಿಗೆ, ಪೂರಿಗೆ ಮತ್ತು ಅನ್ನದ ಜೊತೆಗೂ ಸಹ ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾವು ದೋಸೆ ಮಾಡುವಂಥ ನಾನ್ ಸ್ಟಿಕ್ ತವನ ಗ್ಯಾಸ್ ಮೇಲೆ ಇಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ನೀರನ್ನು ಉದುರಿಸ್ಕೊಂಡು
ಒಂದು ಅರ್ಧ ಈರುಳ್ಳಿ ಅಥವಾ ನಿಮಗೆ ಒಂದು ಕಾಟನ್ ಬಟ್ಟೆ ಯಾವುದಾದ್ರೂ ಆಗಲಿ ನೀರನ್ನು ಉದಿಸ್ಕೊಂಡು ಒಂದ್ಸಲ ನೀಟಾಗಿ ಒರೆಸ್ಕೊಳ್ಳೋಣ. ಈಗ ನಾವು ದೋಸೆ ಸೀಟನ್ನು ತಗೊಂಡು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ಈ ರೀತಿ. ಮತ್ತು ಈಗ ನಾವು ಇದಕ್ಕೆ 1 ಸ್ಪೂನಷ್ಟು ತುಪ್ಪನೂ ಸಹ ಸೇರಿಸ್ಕೊಳ್ಳೋಣ. ನಿಮಗೆ ತುಪ್ಪ ಹಾಕೋದ್ರಿಂದನೇ ಮಸಾಲೆ ದೋಸೆ ನಿಮ್ಗೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೆಂಪು ಚಟ್ನಿ, ಅದನ್ನು ಸಹ ಈ ರೀತಿ ಕೈನಲ್ಲೇ ಬಳ್ಕೊಬೇಕಾಗುತ್ತೆ. ನಿಮಗೆ ಸ್ವಲ್ಪ ಬಿಸಿ ಅನಿಸಿದ್ರೆ ನೀವು ಕುರ್ಪಿಯಲ್ಲಿ ಸಹ ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು. ಈ ರೀತಿ 1 ಸ್ಪೂನಷ್ಟು ನಿಮ್ಗೊಂದು ದೋಸೆಗಾದರೆ ಸಾಕು. ಚಟ್ನಿ ಈ ರೀತಿ ಸ್ಪ್ರೆಡ್ ಮಾಡಿದ್ದಾದಮೇಲೆ ಇದ್ರ ಮೇಲೆ ನೀವು 1 ಸ್ಪೂನಷ್ಟು ಆಯಿಲನ್ನು ಸಹ ಸೇರಿಸಬೇಕಾಗುತ್ತೆ. ಎಣ್ಣೆ ಮತ್ತು ತುಪ್ಪ ಎರಡೂ ಬಿದ್ರೇ ನಿಮಗೆ ಪರ್ಫೆಕ್ಟ್ ದೋಸೆ ರೆಡಿಯಾಗೋದು. ಮತ್ತು ಈಗ ನೀವು ಅದ್ರ ಮೇಲೆ ನಿಮ್ಗೆ ಇಷ್ಟ ಬಂದಷ್ಟು ಪಲ್ಯನ ಸಹ ಮಧ್ಯದಲ್ಲಿಟ್ಟು ಈಗ ಒಂದು ಸೈಡು ಈ ರೀತಿ ಟರ್ನ್ ಮಾಡಿದ್ರೆ ನಿಮಗೆ ಕ್ರಿಸ್ಪಿಯಾಗಿರುವಂತಹ ಮಸಾಲೆ ದೋಸೆ ರೆಡಿ. ನೋಡಿದ್ರಲ್ವ, ನಿಮಗೆ ಹೋಟೆಲಲ್ಲಿ ಬರುತ್ತಲ್ವ ಅದೇ ರೀತಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಯಾವುದೇ ರೀತಿಯ ಕಪ್ಪಾಗಿರೋದಿಲ್ಲ. ನಾವು ಸಕ್ಕರೆನ ಸೇರಿಸೋದ್ರಿಂದ 1 ಸ್ಪೂನು ನಿಮಗೆ ಈ ರೀತಿ ಕೆಂಪಾಗಿ ಬರುತ್ತೆ. ನೋಡಿ, ನಿಮಗೆ ಈಗ ಪರ್ಫೆಕ್ಟ್ ಮಸಾಲೆ ದೋಸೆ ರೆಡಿಯಾಗಿದೆ. ಇದನ್ನು ನಾವೀಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ, ಈ ರೀತಿ ನಾವು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಈ ರೀತಿ ನೀವು ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೋಡಿದ್ರಲ್ವ, ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.